ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೋನೋ ಹಾಗೆಲ್ಲ ಏನಿಲ್ಲ ಮ್ಯಾಮ್. ನಿಯತಿಗೆ ಇನ್ನೊಂದು ಹೆಸರೇ ಈ ಮೋನಿಕಾ. ಮತ್ತೆ ಯಾಕಾಗಲ್ಲ ಅಂದೆ? ಆಗಲ್ಲ ಅಂದ್ರೆ ಈಗ ಆಗಲ್ಲ ಅಂದೆ ಮ್ಯಾಮ್. ಅದೇ ಯಾಕೆ ಅಂತ ಕೇಳ್ತಿರೋದು. ಎಲ್ರು ಇವತ್ತು ಅಖಿಲಾಂಡೇಶ್ವರಿ ಅವರು ಧರ್ಮಾಧಿಕಾರಿಯಾಗಿ ಕಂಟಿನ್ಯೂ ಆಗ್ತಾ ಇದಾರಲ್ಲ, ಆ ಫಂಕ್ಷನ್ಗೆ ಹೋಗಿದ್ದಾರೆ. ಓ ಮೈ ಗಾಡ್. ಹಲೋ ಹಲೋ, ಏನಣ್ಣ ಇದು? ಅರ್ಸನ್ ಕೊಟ್ಟೆ ಒಗ್ಗಟ್ಟು ಮುರಿಯೋ ಬಿಸಿಯಲ್ಲಿ ಈ ಧರ್ಮಾಧಿಕಾರಿ ವಿಷಯನೇ ನಾವು ಮರ್ತು ಹೋದ್ವಲ್ಲ. ನಡಿ ಹೊರಡೋಣ. ನಾನ್ ಬರಲ್ಲ. ಅಖಿಲಾಂಡೇಶ್ವರಿನ ಚಟ್ಟಕ್ಕೆ ಹತ್ತಿಸ್ಬೇಕು ಅಂತಿದ್ರೆ ಅವಳು ಪಟ್ಟ ಇರೋದನ್ನ ನೋಡಕ್ಕಾಗತ್ತ? ಅವಳು ಪಟ್ಟ ಇರೋದು ನೋಡೋದಕ್ಕೆಲ್ಲ ಹೋಗ್ತಿರೋದು. 24 ವರ್ಷದಿಂದ ಕಂಟಿನ್ಯೂಸ್ ಆಗಿ ಅವಳೇ ಧರ್ಮಾಧಿಕಾರಿ ಆಗ್ತಿದ್ದಾಳೆ. ಈ ಸಲನಾದ್ರೂ ಹೇಗಾದ್ರೂ ಅದನ್ನ ತಪ್ಪಿಸ್ಬೇಕು. ಅರು ಅದು ಹೇಗ್ ಸಾಧ್ಯ? ಅರು ನನಗೂ ಗೊತ್ತಿಲ್ಲ ಅಣ್ಣ, ಆದ್ರೆ ಏನಾದ್ರೂ ಮಾಡ್ಲೇಬೇಕು. ಏನ್ ಕಳ್ಸೇಗೌಡ್ರೆ, ದೇವಸ್ಥಾನದ ಖಜಾನೆಯಲ್ಲಿ ದುಡ್ಡು ಕಮ್ಮಿ ಆಗಿದ್ಯಾ? ಖಜಾನೆಯಲ್ಲಿ ದುಡ್ಡಿದೆ ಮೇಡಮ್. ಮತ್ತೆ ಅಕ್ಕ ಭಾವನ್ಗೆ ಸೇರಿ ಒಂದೇ ಹಾರ ಹಾಕ್ತಿದ್ದೀರಾ? ಬೇರೆ ಬೇರೆ ತರ್ಬೇಕು ತಾನೆ? ಅಯ್ಯೋ ಹಾಗೇನಿಲ್ಲ ಮೇಡಮ್, ಇಬ್ಬರಿಗೂ ಸೇರಿಸಿ ಒಂದೇ ಹಾರ ಹಾಕಿದ ಉದ್ದೇಶ ಏನು ಅಂದ್ರೆ ಇರೋ ಒಂದು ಜೀವನದಲ್ಲಿ ಇಬ್ರು ಖುಷಿ ಖುಷಿಯಾಗಿರ್ಲಿ ಅಂತ. ಓ ಹಾಗಾ, ಒಳ್ಳೆ ಉದ್ದೇಶ, ಒಳ್ಳೆ ಉದ್ದೇಶ. ಬನ್ನಿ ಮೇಡಮ್. ನನ್ನ ಅವಳ ಆಟದಲ್ಲಿ ನಂದೇನೂ ತಪ್ಪಿಲ್ಲ ಅಂತ ಅವಳೇ ಹೇಳ್ಕೊಂಡಿದ್ದಾಳೆ. ಮೋನಿಕಾ ನಿನ್ನ ಹತ್ರ ಎಲ್ಲಾ ವಿಷಯ ಹೇಳ್ಕೊಂಡಿದ್ದಾಳೆ ಅಂತ ಹೇಗ್ ನಂಬೋದು? ಹೇಳಿದ್ನಲ್ಲ, ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ. ಓ, ಅರುಂಧತಿ ಹತ್ರ ನಾನು ಮೋನಿಕಾ ಎಲ್ಲ ಬಾಯಿ ಬಿಟ್ಟಿದ್ದಾಳೆ ಅಂದಾಗ ಫೇಕ್ ವಿಡಿಯೋ ಬಗ್ಗೆನೇ ಅಂದ್ಕೊಂಡಿರ್ತಾಳೆ. ಅದಕ್ಕೆ ಹೆದರ್ಕೊಂಡು ಮಾವು ಕಾಲಿಗೆ ಬಿದ್ದಿದ್ದು. ಹಾಗಾದ್ರೆ ಇನ್ನು ಮುಂದೆ ಅವಳಿಗೆ ಹೆದರೋ ಅಗತ್ಯ ಇಲ್ಲ. ನೀವ್ ಹೇಳ್ದ ಹಾಗೆ ನನ್ ಗಂಡ ಮೋನಿಕಾ ಮಧ್ಯೆ ಏನೂ ನಡೆದಿಲ್ಲ ತಾನೆ? ಖಂಡಿತ ಇಲ್ಲ, ನೀನ್ ತಲೆ ಕೆಡ್ಸ್ಕೊಬೇಡ. ಇವ್ರು ಹೇಳಿದ್ಮೇಲೆ ನನಗೂ ಕಾನ್ಫಿಡೆನ್ಸ್ ಬರ್ತಿದ್ದ ಅಲ್ಲಿ ಏನೂ ನಡೆದಿಲ್ಲ ಅಂತ. ಜನನಿ, ನನ್ನ ನಂಬು ಜನನಿ, ಪ್ಲೀಸ್. ಇಷ್ಟು ದಿನ ಮೋನಿಕಾ ಜೊತೆ ಸೇರಿ ನಿನಗೆ ಅನ್ಯಾಯ ಮಾಡ್ತಿದ್ದೀನಿ ಅನ್ಕೊಂಡು ನಿನ್ನ ಹತ್ರ ಗ್ಯಾಪ್ ಮೇಂಟೈನ್ ಮಾಡ್ತಾ ಇದ್ದೆ. ನಿನ್ ಜೊತೆ ಸಂಸಾರ ಮಾಡೋ ಯೋಗ್ಯತೆ ನಂಗಿಲ್ಲ ಅನ್ಕೊಂಡು ಆ ಗಿಲ್ಟಲ್ಲಿ ಒದ್ದಾಡ್ತಾ ಇದ್ದೆ. ಆ ವಿಡಿಯೋ ನಿಜ ಅನ್ಕೊಂಡು ನನ್ನ ಬೇರೆಲ್ಲೂ ಬದಲಾವಣೆ ಆಗಿದ್ದು. ಆದ್ರೂ ಅಂತ ಸಂದರ್ಭದಲ್ಲಿ ಬ್ರೋ ಅದಕ್ಕೆ ಜೊತೆ ನೀನು ನಿಂತೆ. ಥ್ಯಾಂಕ್ ಯು ಸೋ ಮಚ್ ಜನನಿ, ಥ್ಯಾಂಕ್ ಯು. ಈಗ ನಾನು ನಿರಪರಾಧಿ. ಹಳಿದ್ನೆಲ್ಲ ಮರೆತು ನಿನ್ ಜೊತೆ ಮತ್ತೆ ಖುಷಿಯಾಗಿ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ. ಜನನಿ, ಪ್ಲೀಸ್ ವಿಲ್ ಯು ಅಕ್ಸೆಪ್ಟ್ ಮೀ? ಜನನಿ, ನಾನೇನು ತಪ್ಪು ಮಾಡಿಲ್ಲ ಅಂತ ನಂಬ್ತಾ ತಾನೆ?
ನಂಬ್ತೀನಿ ಪ್ರೀತು. ಐ ಲವ್ ಯು. ಐ ಲವ್ ಯು ಟು. ಅದಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ ಅರಸನಕೋಟೆ ಕುಟುಂಬದವರು ಮಾತ್ರ ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿ ಮುಂದುವರಿತಾ ಇದ್ದಾರೆ. ಹಾಗಂತ ಪ್ರತಿ ವರ್ಷನೂ ನಾವೇ ಧರ್ಮಾಧಿಕಾರಿಗಳಾಗ್ಬೇಕು ಅಂತ ಅರಸನಕೋಟೆಯವರೇನು ಬೇಡಿಕೆ ಇಟ್ಟಿಲ್ಲ. ಆದ್ರೆ ಪ್ರತಿ ವರ್ಷ ಅವಿರೋಧವಾಗಿ ಅವ್ರ ಕುಟುಂಬದವರು ಆಯ್ಕೆ ಆಗ್ತಾ ಇದ್ದಾರೆ. ಈಗ ನಮ್ಮ ಅಖಿಲಾಂಡೇಶ್ವರರೇ ತಗಳಿ, ಸತತವಾಗಿ 25 ವರ್ಷ ಒಂದು ಪಟ್ಟದಲ್ಲಿ ಕೂತ್ಕೊಳ್ಳೋದು ಸಾಮಾನ್ಯನಾ? ಪೂರ್ವಿಕರಿಗಿದ್ದ ದೂರದೃಷ್ಟಿ, ಪ್ರಾಮಾಣಿಕತೆ, ಕರುಣೆ, ಪ್ರೀತಿ, ಹಾಗೆ ತಮ್ಮ ಕುಟುಂಬದ ರೀತಿ ದೇವಸ್ಥಾನವನ್ನ ಒಗ್ಗಟ್ಟಿನಿಂದ ನಡೆಸ್ಕೊಂಡು ಹೋಗ್ತಾ ಇರೋ ಅಖಿಲಾಂಡೇಶ್ವರಿ ಅವರೇ ಇದಕ್ಕೆಲ್ಲ ಕಾರಣ. ಹಾಗೆ ಇವರು ಈ ದೇವಸ್ಥಾನದ ಧರ್ಮಾಧಿಕಾರಿ ಆದ ನಂತರ ನಮ್ಮ ದೇವಸ್ಥಾನಕ್ಕೆ ಇತಿಹಾಸ ಪುಟಗಳಲ್ಲಿ ಮನ್ನಣೆ ದೊರೆತಿದೆ ಅಂತ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ. ಅರಸನಕೋಟೆ ಬಗ್ಗೆ, ಅಖಿಲಾಂಡೇಶ್ವರಿಯವರ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಯಾಕೆಂದ್ರೆ ಅದೊಂದು ಇತಿಹಾಸ. ಬಂಧುಗಳೇ, ಪ್ರತಿ ವರ್ಷದಂತೆ ಈ ಸಾರಿನೂ ಸಹ ಅಖಿಲಾಂಡೇಶ್ವರಿ ಅವರಿಗೆ ಧರ್ಮಾಧಿಕಾರಿಗಳ ಪಟ್ಟ ನೀಡ್ತಾ ಇರೋದಕ್ಕೆ ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಹೋಗುವ ಸಮಯ. ದಯಮಾಡಿ ಅಖಿಲಾಂಡೇಶ್ವರಿ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ತಮ್ಮೆಲ್ಲರ ಪರವಾಗಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಕೂತ್ಕೊಳ್ಳಿ. ಆಹಾ, ಅಕಸ್ಮಾತ್ ಈ ಜಾಗದಲ್ಲಿ ನಾನ್ ಕೂತಿದ್ರೆ? ಅದೆಲ್ಲ ಕನ್ಸಿನ ಮಾತು. ಪ್ರೀತು ಜನನಿ ಇನ್ನೂ ಯಾಕೆ ಬಂದಿಲ್ಲ? ಯಜಮಾನ್ರೆ, ನಿಮ್ ತಮ್ಮನ್ನ ಜನನಿನ ನಾವ್ ಅಲ್ಲೇ ಬಿಟ್ಟು ಬಂದ್ಬಿಟ್ವಲ್ಲ, ಆ ಬೇಜಾರ್ಗೆ ಅವ್ರೇನಾದ್ರೂ ಮನೇಲೆ ಉಳ್ಕೊಂಡ್ಬಿಟ್ರಾ? ಇಲ್ಲ ಪಾರು, ಅಮ್ಮ ಧರ್ಮಾಧಿಕಾರಿ ಪಟ್ಟನ ಸ್ವೀಕರಿಸೋದನ್ನ ನೋಡೋದಕ್ಕೆ ನಮ್ಗೆ ಎಷ್ಟು ಖುಷಿ ಇದೆಯೋ ಅವರಿಬ್ಬರಿಗೂ ಅಷ್ಟೇ ಖುಷಿ ಇದೆ. ಅದು ಅಲ್ಲದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಮಿಸ್ ಆಗಬಾರ್ದು ಅನ್ನೋ ವಿಷಯ ಅವ್ರಿಗೂ ಗೊತ್ತಿದೆ. ಮತ್ ಯಾಕೆ ಇನ್ನೂ ಅವ್ರು ಬಂದಿಲ್ಲ? ಮೋಸ್ಟ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ಬೋದು. ಬರ್ತಾರೆ ಬಿಡು. ಜನನಿ, ಎಲ್ಲಿದ್ದೀರಮ್ಮ? ಯಾಕೇನು ಬಂದಿಲ್ಲ? ಓ ಹೌದಾ, ಸರಿ, ಬೇಗ ಬನ್ನಿ. ಬೈಕ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಬರ್ತಾ ಇದ್ದಾರೆ. ನೋಡಿ, ನಿಮ್ಗೆ 10 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಇಲ್ಲಿರೋರು ಯಾರಾದ್ರೂ ಒಬ್ರು ಬಾಯಿನಲ್ಲಿ ಅಖಿಲಾಂಡೇಶ್ವರಿ ಅವರು ಮುಂದುವರಿಯೋದು ಬೇಡ ಅಂತ ಹೇಳ್ತೀನಿ ನೋಡೋಣ.
ಬೇಡ ಅಂತ ನಾನ್ ವಿರೋಧ ಮಾಡ್ತಿದ್ದೀನಲ್ಲ. ನಮ್ಮಲ್ಲಿರೋ ದ್ವೇಷಕ್ಕೆ ನೀನ್ ಈ ರೀತಿ ಮಾತಾಡ್ತಾ ಇದೀಯ. ನಿನ್ ಬಿಟ್ಟು ಇಲ್ಲಿರೋರಲ್ಲಿ ಯಾರಾದ್ರೂ ಒಬ್ರು ಹೇಳಿ ನೋಡೋಣ. ಸಂಸ್ಕಾರ ಅಂದ್ರೇನೆ ಏನು ಅಂತ ಗೊತ್ತಿಲ್ಲಿರೋ ಹತ್ರ ಅಧಿಕಾರದ ಮಾತು ಕೇಳೋ ಕರ್ಮ ಇಲ್ಲಿ ಯಾರಿಗೂ ಇಲ್ಲ. ರಘು, ಕಿರ್ಚ್ಬೇಡ. ದ್ವೇಷ ಅನ್ನೋ ಕೆಟ್ಟ ಬುದ್ಧಿ ನೀನ್ ಬೆಳೆಸ್ಕೊಂಡಿದ್ದಲ್ದೆ ನಿನ್ ಮಕ್ಕಳಿಗೂ ಕಲಿಸ್ತೆ. ಅದ್ರ ಪರಿಣಾಮ ಒಬ್ಳು ಸತ್ಲು, ಇನ್ನೊಬ್ಳು ಜೈಲ್ ಸೇರ್ಕೊಂಡ್ಲು. ಮಕ್ಕಳನ್ನೇ ಸರಿಯಾಗಿ ಬೆಳ್ಸೋಕ್ ಆಗದೆ ಇರೋಳು ಇನ್ ಸಮಾಜ ಏನ್ ನಡ್ಸ್ಕೊಂಡು ಹೋಗ್ತೀಯ? ಅಮ್ಮ ಯಾವತ್ತಿದ್ರು ನಮ್ಮನ್ನ ಒಳ್ಳೆಯವರಾಗೆ ನೋಡ್ತಾರೆ. ಈ ಪಟ್ಟಾಭಿಷೇಕ ಮುಗಿತಿದ್ದ ಹಾಗೆ ಪ್ರೀತು ಏನ್ ಬೇಕಾದ್ರೂ ಮಾಡಬಹುದು. ಇಲ್ಲ, ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನೋಡಿ, ನಿಮಗೆ ಕೊಟ್ಟಿರೋ ಟೈಮು ಮುಗಿತಾ ಬಂತು. ಇನ್ನು ಉಳಿದಿರೋದು 1 ನಿಮಿಷ ಮಾತ್ರ. ನೋಡಿ, ಇನ್ನು ಬರೀ 10 ಸೆಕೆಂಡ್ ಮಾತ್ರ ಇದೆ. 9, 8, 7, 6, 5, 4, 3, 2. ನಾನಿದ್ದೀನಿ. ನನಗೆ ಆಸ್ತಿಲಿ ಪಾಲ್ ಬೇಕು. ನಿಜ, ಊರ್ ಜನರ ಮುಂದೆ ಏನ್ ಮಾತಾಡ್ತಾ ಇದ್ದೆ? ಅಮ್ಮನ ಮುಂದೆ ನಿಂತ್ಕೊಂಡು ಏನ್ ಕೇಳ್ತಿದ್ದೇನೆ? ಪರಿಜ್ಞಾನ ಇದೆಯಾ ನಿಂಗೆ? ಖಂಡಿತ ಇದೆ. ಯಾಕಪ್ಪ, ನನಗ್ ಬರ್ಬೇಕಾದ ಆಸ್ತಿ ಕೇಳಬಾರ್ದ? ಅದ್ ತಪ್ಪ? ಹಾಗಲ್ಲಪ್ಪ, ಎಲ್ಲರ ಮುಂದೆ ಇದು ಪರ್ಸನಲ್ ವಿಷಯ. ಮನೆಗೆ ಹೋಗಿ ಮಾತಾಡೋಣ, ಆಯ್ತಾ? ಸಾರಿ ಅಪ್ಪ, ಇದು ಮನೆಯಲ್ಲಿ ಇತ್ಯರ್ಥ ಆಗೋ ವಿಷಯ ಅಲ್ಲ ಅಂತ ಗೊತ್ತಿದ್ದೆ ಇಲ್ಲಿವರೆಗೂ ಕಾದು ಇವತ್ತು ಎಲ್ರ ಮುಂದೆ ಕೇಳ್ತಾ ಇರೋದು. ನನಗೆ ಆಸ್ತಿಲಿ ಪಾಲ್ ಬೇಕೇ ಬೇಕು ಅಷ್ಟೇ. ಎಲ್ಲ ಸರಿ ಮಾಡ್ಬೋದು ಅನ್ಕೊಂಡ ಟೈಮಲ್ಲಿ ಎಂತ ಕೆಲಸ ಮಾಡ್ಬಿಟ್ಟೆ ಬ್ರೋ ನೀನು. ವಾವ್, ವಾಟ್ ಅ ಸೀನ್. ಹಾ, ಮಿಸ್ಟರ್ ರಘುರಾಮ್, ಆಗ್ಲೇ ನೀವೇನಂದ್ರೆ ಮಕ್ಕಳನ್ನ ಸರಿಯಾಗಿ ಬೆಳೆಸ್ಲಿಲ್ಲ, ಸಂಸ್ಕಾರ ಕೊಟ್ಟಿಲ್ಲ, ಅದಕ್ಕೆ ಹಾಳಾಗೋಗಿದ್ದಾರೆ ಅಂತ ಹೇಳಿದ್ರಿ. ಈಗ ನಿಮ್ಮ ಮಗ ನಡ್ಕೋತಾ ಇರೋ ರೀತಿಗೆ ಏನ್ ಹೇಳ್ತೀರಾ? ಹೆತ್ತ ಮಗನೇ ತಾಯಿಗೆ ಮರ್ಯಾದೆ ಕೊಟ್ಟಿಲ್ಲ, ಊರ್ ಜನರ ಮುಂದೆ ಮನೆಯಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ದ. ಅದು ಅಲ್ಲದೆ ಆಸ್ತಿಯಲ್ಲಿ ಭಾಗ ಬೇಕು ಅಂತ ಬೇರೆ ಕೇಳ್ತಿದ್ದಾನೆ. ಇದಕ್ಕೆ ಗಂಡ ಹೆಂಡತಿ ಏನ್ ಹೇಳ್ತೀರಾ? ಈಗ ಮಗನಿಗೆ ಆಸ್ತಿಯಲ್ಲಿ ಭಾಗ ಕೊಡ್ತಿರೋ ಇಲ್ವೋ? ಏನ್ ಹೇಳ್ತೀರಾ ಗಂಡ ಹೆಂಡತಿ? ಅದು ನಮ್ಮ ಪರ್ಸನಲ್ ವಿಷಯ, ಅದ್ರಲ್ಲಿ ನೀನ್ ಮೂಗ್ ತೋರ್ಸೋದ್ ಬೇಕಾಗಿಲ್ಲ. ಆಯ್ತು, ಮೂಗ್ ತೋರ್ಸಲ್ಲ. ಆದ್ರೆ ಅಖಿಲ ಧರ್ಮಾಧಿಕಾರಿ ಸ್ಥಾನದಲ್ಲಿರೋದನ್ನ ನಿಮ್ ಮಗನೇ ವಿರೋಧಿಸ್ತಾ ಇದ್ದಾನಲ್ಲ, ಅದಕ್ಕೇನ್ ಹೇಳ್ತೀರಾ? ನಿಮ್ಮನ್ನ ಈ ಸ್ಥಿತಿಲಿ ನೋಡೋಕ್ಕಾಗ್ತಾ ಇಲ್ಲ. ಆದರೆ
ನಿರ್ಧಾರನೂ ಬದಲಿಸೋ ಹಾಗಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿಮ್ಮ. ಮಾತು ಬೆಳ್ಸಕ್ಕೆ ನನಗಿಷ್ಟ ಇಲ್ಲ. ದೇವಸ್ಥಾನದಲ್ಲಿ ನಾನು ಆಡಿದ ಮಾತಿಗೆ ನಾನು ಈಗಲೂ ಸ್ಟಿಕ್ ಆನ್ ಆಗಿದ್ದೀನಿ. ನನಗೆ ಆಸ್ತಿಲಿ ಭಾಗ ಬೇಕು ಅಷ್ಟೇ. ಆದಿ, ನೀನು ನಾನು ಹೆತ್ತ ಮಗ, ನೀನೇನು, ನಿನ್ನ ಮನಸ್ಸೇನು ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ಅವನಂತ ಮನಸ್ಸು ನೀನು ಅಮ್ಮನ ಮನಸ್ಸಿಗೆ ವಿಷ ಹಾಕೋ ಅಂತವನಲ್ಲ. ಯಾರಾದ್ರೂ ತಪ್ಪು ಮಾಡಿದ್ರೆ ಬುದ್ಧಿ ಹೇಳ್ತೀಯ ಹೊರತು ನೀನ್ ತಪ್ಪು ಮಾಡೋನಲ್ಲ. 1 ರೂಪಾಯಿಗೂ ಆಸೆ ಪಡದೆ ಇರೋ ನೀನು ಇವತ್ತು ಆಸ್ತಿಲಿ ಭಾಗ ಕೇಳ್ತಿದೀಯ ಅಂತಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ಆಸ್ತಿಲಿ ಭಾಗ ಕೇಳ್ತಿರೋದು ನೀನೇನಾ? ಹೌದು, ನಾನೇ. ಅಂದ್ರೆ ನಿಮ್ ಮಗ ಆದಿತ್ಯ ಅರಸನ ಕೋಟೆನೆ ಆಸ್ತಿಲಿ ಭಾಗ ಕೇಳ್ತಾ ಇರೋದು. ನಮಗೆ ಕಾಣದೇ ಇರೋ, ನಿನ್ನನ್ನ ಕಾಡ್ತಾ ಇರೋ ಯಾವುದೋ ಒಂದು ಒತ್ತಡ. ಏನದು ಅದೇ? ಏನ್ ಹೇಳು ಅದೇ? ಏನದು? ಅಯ್ಯೋ ದೇವ್ರೆ, ಅಮ್ಮ ಈ ರೀತಿ ಗೋಗರಿಯೋದನ್ನ ನೋಡ್ತಾ ಇದ್ರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನಿಜ ಒಪ್ಕೊಳ್ಳ ಅಂತ ಅನಿಸ್ತಾ ಇದೆ. ಉದ್ದೇಶ ಪೂರ್ವಕವಾಗಿ ಮಾಡಿದ ತಪ್ಪಿಗೆ ಶಿಕ್ಷೆ ಇರುತ್ತೆ. ಅಸಹಾಯಕತೆಯಿಂದ ಮಾಡಿರೋ ತಪ್ಪಿಗೆ ಕ್ಷಮೆ ಇರುತ್ತೆ. ಕಾರಣ ಏನೇ ಇದ್ರು ನನ್ನ ಹತ್ರ ಹೇಳ್ಕೊಳಪ್ಪ. ನಿನ್ನ ಹೆತ್ತಮ್ಮನ ಹತ್ರ ಹೇಳ್ಕೊಳಪ್ಪ. ಅದೇ ನೀನು ಕೇಳಿದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅದೇ ಸಾಧಾರಣವಾಗಿ ನನ್ನ ಮನಸ್ಸಿನ ಮಾತು, ನನ್ನ ಹೃದಯದ ಮಾತನ್ನ ನಿನ್ ಮುಂದೆ ತೋಡ್ಕೊಂಡಾಗ್ಲೆಲ್ಲ ನಿನ್ ಕಣ್ಣು ಒದ್ದೆ ಆಗ್ತಿತ್ತು. ಇವತ್ತು ನಾನು ಇಷ್ಟೊಂದು ಗೋಗರಿತಾ ಇದ್ರು ನಿನ್ ಕಣ್ಣಲ್ಲಿ ಒಂದು ಹನಿನೂ ಬಂದಿಲ್ಲ ಅಂದ್ರೆ ಮನಸ್ಸನ್ನ ಅಷ್ಟೊಂದು ಗಟ್ಟಿ ಮಾಡ್ಕೊಂಡ್ಬಿಟ್ಟಿದೀಯಾ ಆದಿ? ಆದಿ, ಇಷ್ಟಕ್ಕೂ ನಿಮ್ಮಮ್ಮ ಏನಪ್ಪ ತಪ್ಪು ಮಾಡಿದಾಳೆ? ನನ್ ಮೇಲೆ ಯಾಕೆ ಇಷ್ಟೊಂದು ಕೋಪ ನಿನ್ಗೆ? ಅದೇ ಯಾಕೆ ಹೀಗೆ ಮೌನವಾಗಿ ನಿಂತಿದೀಯ? ನಿನ್ನಿಂದ ನನಗೆ ಉತ್ತರ ಬೇಕು. ಆಸ್ತಿಲಿ ಭಾಗ ಕೇಳೋದಕ್ಕೆ ನಿಜವಾದ ಕಾರಣ ಏನು ಅನ್ನೋದು ನನಗೆ ಗೊತ್ತಾಗ್ಲೇಬೇಕು. ಅಮ್ಮ, ದಯವಿಟ್ಟು ಕ್ಷಮಿಸಿ. ಅದಕ್ಕೆ ಕಾರಣ ನೀವೇ. ಹಾಗಾದ್ರೆ ಬೇರೆ ಯಾರಿಗೋ ಶೂಟ್ ಮಾಡಕ್ ಹೋಗಿದ್ದ ಅಂತ ಹೇಳಿದ್ರಲ್ಲ, ಯಾರವರು? ನನಗೆ ಗೊತ್ತಿಲ್ಲ. ಅವನೇ ಶೂಟ್ ಮಾಡಿದ್ದು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅವನೇ ಬಂದು ನಡೆದಿದ್ದನ್ನೆಲ್ಲ ನನ್ನ ಹತ್ರ ಹೇಳ್ಕೊಂಡ. ಎಲ್ಲ
ಎಲ್ಲಾನು ಹೇಳ್ಕೊಂಡವನು ಯಾರಿಗ್ ಗುರಿ ಇಟ್ಟಿದ್ದು ಅಂತ ಮಾತ್ರ ಹೇಳಿಲ್ವಾ? ಯಾರಿಗೂ ಅನುಮಾನ ಬರ್ದೇ ಇರ್ಲಿ ಅಂತ ಪ್ರೀತು ಬದಲು ನೀವ್ ಅರೆಸ್ಟ್ ಆದ್ರಿ. ಎಲ್ರ ಮುಂದೆ ಅನುಕಂಪ ಕಿಟ್ಟಿಸ್ಕೊಬೇಕು ಅಂತ ನಿಮ್ ಬಗ್ಗೆ ನೀವೇ ಪ್ರೀತು ಹತ್ರ ಕಂಪ್ಲೇಂಟ್ ಕೊಡಿಸ್ಕೊಂಡ್ರಿ ಅಲ್ವಾ? ಅಣ್ಣಂಗ್ ಶೂಟ್ ಮಾಡ್ದವನು ಎಲ್ರ ಮುಂದೆ ತನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅನ್ನೋ ತರ ಡವ್ ಮಾಡ್ದ. ಏನೂ ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡ್ದ. ಅವನಿಂದ ಇಷ್ಟೆಲ್ಲ ಮಾಡ್ಸಿದ್ರಲ್ಲ, ನಿಮ್ಗ ಅಂತ ಅನ್ಯಾಯ ಏನ್ ಮಾಡಿದ್ದೆ? ಏನು ಇಷ್ಟೆಲ್ಲ ನಡೀತಾ ಅಲ್ಲಿ? ಇಷ್ಟೆಲ್ಲ ನಡೀತು ಮೋನಿಕಾ. ಓ, ಅದಕ್ಕೆ ಅನ್ಸುತ್ತೆ ಅಖಿಲಾಂಡೇಶ್ವರಿ ಅವರು ಮನೆಗ್ ಬಂದಾಗ ತುಂಬಾ ಅಪ್ಸೆಟ್ ಆಗಿ ಬಂದ್ರು. ಅದಲ್ಲದೆ ಅವ್ರ ಫ್ಯಾಮಿಲಿ ಮ್ಯಾಟ್ರು ನನಗೆ ಗೊತ್ತಾಗ್ಬಾರ್ದು ಅಂತ ನನ್ನ ಮನೆಯಿಂದ ಆಚೆ ಬೇರೆ ಕಳ್ಸಿದ್ರು. ಆದ್ರೂ ನಾನೇನ್ ಬಿಡ್ಲಿಲ್ಲ, ಕಿಟಕಿಯಿಂದ ಎಲ್ಲ ವಾಚ್ ಮಾಡ್ತಾ ಇದ್ದೆ. ಹಾಗಾದ್ರೆ ಏನ್ ನಡೀತಾ ಇದೆ ಅಲ್ಲಿ? ಆದಿತ್ಯ ಮತ್ತೆ ಪಾರು ಮನೆಗ್ ಬಂದಿದ್ ಕೂಡ್ಲೆ ಆದಿತ್ಯ ಅವ್ರೊಬ್ರನ್ನೇ ಏನೋ ಮಾತಾಡ್ಬೇಕು ಅಂತ ಮೇಲ್ ಕರ್ಕೊಂಡೋದ್ರು. ಆದ್ರೆ ಏನ್ ಮಾತಾಡ್ತಿದಾರೋ ಗೊತ್ತಿಲ್ಲ. ಉಳಿದವರೆಲ್ಲ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ? ಎಲ್ರೂ ಹಾಲಲ್ಲೇ ಇದ್ದಾರೆ. ಅವ್ರೆಲ್ಲಾರ ಕಣ್ ತಪ್ಸಿ ಮೇಲೋಗಕ್ ನಂಗಾಗಲ್ಲ ಮ್ಯಾಮ್. ಸರಿ, ಮತ್ತೆ ಏನಾದ್ರೂ ಡೆವಲಪ್ಮೆಂಟ್ಸ್ ಇದ್ರೆ ಇಮಿಡಿಯೇಟ್ ಆಗಿ ತಿಳಿಸು. ಯಾ ಶ್ಯೂರ್ ಮ್ಯಾಮ್. ಅರು, ಅಮ್ಮ ಮಗನ್ ಮಧ್ಯೆ ಏನ್ ನಡೀತಾ ಇರ್ಬೋದು? ಮಾತಿನ ಯುದ್ಧ ನಡೀತಾ ಇರುತ್ತೆ. ಇಲ್ಲ, ಅವಳು ದೇವಸ್ಥಾನದಿಂದ ಹೊರಟಿದ್ ಫೋರ್ಸ್ ನೋಡಿದ್ರೆ ಮನೆಗೆ ಹೋಗಿ ಆದಿ ಕತ್ತಿನ ಪಟ್ಟು ಹಿಡಿದು ಆಚೆ ದಬ್ಬೇಕಾಗಿತ್ತು. ಅದು ಬಿಟ್ಟು ಅವರಿಬ್ರು ಏನ್ ಮಾತಾಡ್ತಿದ್ದಾರೆ? ಈ ಮನೇಲಿ ನಾನ್ ಮಾತ್ರ ದಡ್ಡ. ಅಮ್ಮ ತಮ್ಮ ಇಬ್ರು ಸೇರ್ಕೊಂಡು ನನ್ನನ್ನ ಸಾಯಿಸೋ ಪ್ರಯತ್ನ ಮಾಡಿ ಎಷ್ಟೊತ್ತು ನೀನು ಮಾತಾಡಿದ್ದನ್ನೆಲ್ಲ ಕೇಳಿನೂ ಸಹಿಸ್ಕೊಂಡಿದ್ದೀನಿ. ಇನ್ನು ಒಂದೇ ಒಂದು ಮಾತಾಡಿದ್ರು ಪರಿಣಾಮ ನೆಟ್ಟಿಗಿರಲ್ಲ. ಅದೇ ನನಗೆ ಬೇಕಾಗಿದ್ದು ಇದೆ ಅಮ್ಮ. ಈ ನಿಮ್ ಕೋಪನೇ ನಾನು ಇಲ್ಲಿಂದ ಹೋಗೋಕೆ ದಾರಿ ಮಾಡಿಕೊಡುತ್ತೆ. ಭಾರತಿ, ಏನಾಯ್ತಮ್ಮ? ಇಬ್ರು ಮಧ್ಯೆ ಏನ್ ಮಾತುಕತೆ ನಡೀತು? ಅದಕ್ಕೆ ಬ್ರೋಯಕ್ ಮೊಹಮ್ಮದ್ ಹತ್ರ ಆಸ್ತಿ ಕೇಳಿದ್ದು. ಬ್ರೋ ಮೊಹಮ್ಮದ್ ಹತ್ರ ಕಾಂಪ್ರಾದ್ದ. ಅವನು ನನಗ್ ಶೂಟ್ ಮಾಡ್ದ. ನಾನ್ ಸಾಯ್ಲಿ ಅಂತ ನೀವೇ ಶೂಟ್ ಮಾಡ್ಸಿದ್ರಿ. ಮಾತಾಡಮ್ಮ ಪಾರ್ವತಿ, ನೀನ್ ಈ ತರ ಸೈಲೆಂಟ್ ಆಗಿದ್ರೆ ನಾವೆಲ್ಲ ಏನಂತ ತಿಳ್ಕೋಬೇಕು? ನಿನ್ ಗಂಡ ಮಾಡಿರೋ ಕೆಲ್ಸದಿಂದ ಮರ್ಯಾದೆ ಮಾತ್ರ ಅಲ್ಲ, ನಮ್ಮೆಲ್ರ ಮನಸ್ಥಿತಿನೂ ಹಾಳಾಗಿದೆ. ಯಾರು ಏನ್ ಹೇಳಿ ಅವನ್ ತಲೆ ತುಂಬಿದಾರೋ. ಇಷ್ಟು ದಿನ ತಾಯಿಗೆ ತಕ್ಕ ಮಗ ಆಗಿದ್ದ, ಈಗ ಹೆಂಡತಿಗೆ ತಕ್ಕ ಗಂಡ ಆಗಿದ್ದಾನೆ. ಪಾರ್ವತಿ, ಪಾರ್ವತಿ, ನಿನ್ ಗಂಡನಿಗೆ ಆಸ್ತಿಲಿ ಪಾಲು ಬೇಕಂತೆ. ಆದ್ರೆ ಅದಕ್ಕೆ ಅವನು ಕೊಡ್ತಿರೋ ಕಾರಣಗಳು ಮಾತ್ರ ಅಪ್ರಸ್ತುತ, ಅಸಂಬದ್ಧ. ನಾನು ಈಗ್ಲೇ ಬೇಕಾದ್ರೂ ನಿರ್ಧಾರ ತಗೊಂಡು ಹೇಳ್ಬಿಡ್ಬೋದು. ಆದ್ರೆ ಈ ವಿಷಯ ನಿನಗೂ ಸಂಬಂಧಪಟ್ಟಿದ್ದು.
ಯಾಕಂದ್ರೆ ಅವನು ನಿನಗೆ ತಾಳಿ ಕಟ್ಟಿದ ಗಂಡ, ಈ ಮನೆಗೆ ನೀನು ಹಿರಿಯ ಸೊಸೆ. ಇದು ನಿನಗೂ ಸಂಬಂಧಪಟ್ಟಿದ್ರಿಂದ ಹೇಳ್ತಾ ಇದ್ದೀನಿ. ನಿನ್ನ ಗಂಡನಿಗೆ, ಆದಿತ್ಯನಿಗೆ ಸ್ವಲ್ಪ ಬುದ್ಧಿ ಹೇಳಮ್ಮ. ಅಲ್ಲ ಭಾವ, ನನ್ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಲ್ಲ, ಎಲ್ರ ಮುಂದೆ ಆದಿತ್ಯನ್ ಮಾತಿಗೆ ನನ್ನ ಸಂಪೂರ್ಣ ಸಹಮತ ಇದೆ ಅಂತ ಹೇಳಿದ್ಲಲ್ಲ, ಅವಳನ್ನೇನು ಕೇಳಲೇ ಇಲ್ಲ ನೀವು. ಯಾಕೆ ಅಂದ್ರೆ ನಿಮ್ಮನ್ನೆಲ್ಲ ಅರ್ಧ ಕುಡ್ದು ಬಿಟ್ಟಿದ್ದಾಳೆ. ಅದಕ್ಕೆ ಇದಕ್ಕೊಂದು ಉದಾಹರಣೆ ಹೇಳ ಭಾವ. ಅಕ್ಕ ಅನಾಥಾಶ್ರಮಕ್ಕೆ ದಾನ ಮಾಡ್ಬೇಕು ಅಂತ ಕೊಟ್ಟಿರೋ ದುಡ್ಡನ್ನ ಈ ಪಾರ್ವತಿ ಹೋಗಿ ನಾನ್ ದಾನ ಮಾಡಿದೀನಿ ಅಂತ ರಸೀದಿಲ್ಲ ಅವಳ ಹೆಸರು ಬರ್ಕೊಂಡ್ಲಲ್ಲ, ಆವತ್ತೇ ನಿಮ್ಗೆಲ್ಲ ಗೊತ್ತಾಗ್ಬೇಕಾಗಿತ್ತು ಅವಳ ಬುದ್ಧಿ ಏನು ಅಂತ. ಮೊದ್ಲು ನಮ್ಮ ಆದಿತ್ಯ ಒಂದು ಹೊಸ ಬಟ್ಟೆ ತಗೊಳ್ಬೇಕಾದ್ರೂ ನಿಮ್ಮಿಬ್ಬರನ್ನ ಕೇಳಿ ತಗೋತಿದ್ದ. ಆದ್ರೆ ಈಗ ನನ್ನ ಹೆಂಡತಿ ಹೆಸರಲ್ಲಿ ಪ್ರಾಪರ್ಟಿ ತಗೋಬೇಕು ಅಂತ ಅಕೌಂಟೆಂಟ್ ಹತ್ರ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದಾನೆ. ಇದ್ರ ಹಿಂದೆ ಯಾರ ಕೈವಾಡ ಇದೆ ಹೇಳಿ? ಮೊದ್ಲು ನಮ್ಮ ಆದಿತ್ಯ ಹೇಗಿದ್ದ ಅಂದ್ರೆ ಮದ್ವೆಗ್ ಮುಂಚೆ, ಈಗ ಹೇಗಿದ್ದಾನೆ ನೀವೇ ಯೋಚನೆ ಮಾಡಿ ಭಾವ. ಏನ್ ಮಾತಿನ ಅರ್ಥ? ಪಾರ್ವತಿ ಅಂತನಾ? ಅದ ನಾನ್ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಅವಳ ಬಂಡವಾಳ ಏನು ಅಂತ ಎಲ್ರೆದ್ರಿಗೂ ನೀವೇ ನೋಡಿದ್ರಲ್ಲ ಇವತ್ತು. ನಾನೀ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು ಭಾವ? ಒಂದು ಬಿಡಿಗಾಸಿಗಾದ್ರೂ ಆಸೆ ಪಟ್ಟಿದ್ದೀನ? ಅಕ್ಕ ನಾನ್ ಹಿಂಗೆ ಇರ್ಬೇಕು, ನನ್ಗಿದೇ ಬೇಕು ಅಂತ ಯಾವತ್ತಾದ್ರೂ ಹಠ ಮಾಡಿದಿನ? ಮೈ ತುಂಬಾ ಹಾಕೊಳ್ಳಕ್ಕೆ ಕೆಜಿ ಗಟ್ಲೆ ಬಂಗಾರ ಇಲ್ದೇ ಇದ್ರು 900 ಗ್ರಾಮ್ ಬಂಗಾರ ಹಾಕೊಂಡು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀನಿ ಭಾವ. ಮನೆ ಹೊಡಿಬೇಕು ಅಂತ ನನಗೇನಾದ್ರೂ ಅನ್ಸಿದ್ರೆ ಯಾವತ್ತೋ ಹೊಡೆದಿರ್ತಿದ್ದೆ. ಆ ಕೆಲಸದೊಳ್ ಪಾರ್ವತಿ ತರ ಕೆಟ್ಟ ಬುದ್ಧಿ ಇಲ್ಲ ನನ್ಗೆ. ಸಾಯೋವರೆಗೂ ನೀವೇ ನನ್ ದೇವ್ರು ಅಂತ ಅನ್ಕೊಂಡು ನಿಮ್ ಕಾಲ್ ಹತ್ರ ಆರಾಮಾಗಿ ಬಿದ್ದಿರ್ತೀನಿ. ನಿಮ್ಮನ್ನ ಮುಂದೆಯಿಂದ ದೇವ್ರು ಅಂತ ಕೈ ಮುಗಿದು ಹಿಂದೆಯಿಂದ ಬಂದು ಚೂರಿ ಹಾಕಲ್ಲ. ಬೇಕಾದ್ರೆ 3 ಹೊತ್ತು ಗಂಜಿ ಕುಡ್ಕೊಂಡು ಇದ್ಬಿಡ್ತೀನಿ. ಅವಳ ತರ ಎಂಜಲ್ಗೆಲ್ಲ ಆಸೆ ಪಡೋಳಲ್ಲ ಈ ದಾಮಿನಿ. ಒಳಗಡೆ ಕೆಟ್ಟವಳಾಗಿದ್ದು ಒಳ್ಳೆಯವಳು ಅನ್ನೋ ಮುಖವಾಡ ಹಾಕೊಂಡಿರೋದಕ್ಕೆ ನನಗ್ ಬರಲ್ಲ ಭಾವ. ನನ್ ಮನ್ಸಲ್ಲಿ ಏನ್ ಬರುತ್ತೋ ನಾನು ಅದನ್ನ ಬಾಯಲ್ಲಿ ಹೇಳ್ತೀನಿ. ನೇರ ದಿಟ್ಟ ನಿರಂತರ ಈ ದಾಮಿನಿ. ಅದೇನು ಅಂದ್ರಲ್ಲ ಭಾವ, ಸಾವಿನ ಮನೇಲಿ ಸಂಭ್ರಮ ಪಡೋಳು ನಾನು ಅಂತ. ಆ ಪಾರ್ವತಿ ಸಾವನ್ನೇ ಸಂಭ್ರಮ ಪಡೋಳು, ಅದನ್ನ ತಿಳ್ಕೊಳ್ಳಿ. ಅಕ್ಕ ಒಂದ್ ನಿಮಿಷ, ಈಗ ನೀವ್ ಹೇಳಿ ಅಕ್ಕ, ಆದಿತ್ಯ ಮತ್ತೆ ಪಾರ್ವತಿನ ಮನೇಲೇ ಇರ್ಲಿ ಅಂತ ಗೆರೆ ಹಾಕಿ ಇಟ್ಕೊಳ್ತಿರೋ ಅಥವಾ ಆಸ್ತಿನ ಭಾಗ ಮಾಡಿ ಅವ್ರು ಮಾಡಿ ತಪ್ಪಿಗೆ ಅನುಭವಿಸ್ಲಿ ಅಂತ ಹೊರಗಾಗ್ತಿರೋ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.